ಭಾಷೆ ವಿಚಾರ ಅದೆಲ್ಲ ಹೇಗೆ ಕಲ್ತಿದ್ದು? ಆ್ಯಕ್ಚುಲಿ ನಾನು ಇವಾಗ ಮಾತಾಡೋದು ನಾರ್ಮಲ್, ಇವಾಗ ಹೇಗೆ ಮಾತಾಡ್ತಾ ಇದ್ದೀನೋ ಅದೇ ನನ್ನ ಇರೋ ಸ್ಲ್ಯಾಂಗ್. ಸೊ ಅದು ನನಗೇನು ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಲೈಕ್ ನಾರ್ಮಲ್ ಏನು ಮಾತಾಡ್ತೀನೋ ಅದನ್ನೇ ನಾನು ಅಲ್ಲಿ ಹೇಳೋದು. ಸೊ ಈಸಿಯಾಗೇ ಇತ್ತು, ಭಾಷೆಯಲ್ಲಿ ನಂಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಈ ಸ್ಯಾರಿ ಎಲ್ಲ ಉಡ್ಸೋದು ಅಂದ್ರೆ ರೆಡಿ ಸ್ಯಾರಿ ಅಲ್ಲ ಇದು? ಫಸ್ಟ್ ಸ್ಟಾರ್ಟಿಂಗ್ ರೆಡಿ ಇರಲಿಲ್ಲ, ಸೀರೆನೇ ಕಚ್ಚೆ ಮಾಡಬೇಕಾಗಿತ್ತು. ಆಮೇಲೆ ಕೆಲವೊಂದು ಬಟ್ಟೆಗಳು ಮಾತ್ರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸ್ಟಿಚ್ಗಿಂತ ನಾರ್ಮಲಾಗಿ ವೇರ್ ಮಾಡೋದು ತುಂಬ ಕಂಫರ್ಟ್ ಇರೋದು. ಸೊ ಅದಕ್ಕೆ ಇವಾಗ ಕೆಲವೊಂದೆಲ್ಲ ಸ್ಟಿಚ್ ಮಾಡಿಸಿಲ್ಲ. ಇವಾಗ ಹಾಕ್ಕೊಂಡಿರೋದು ಹಾಗೆ ಸೀರೆಯಿಂದನೇ ಹಾಕಿರೋದು, ಕಚ್ಚೆ ಅಂದರೆ ಸ್ಟಿಚ್ಡ್ ಆಗಿರೋದಲ್ಲ. ಅಂದ್ರೆ ಓನ್ ಪ್ರಾಪರ್ಟಿಗಳಿದೆಲ್ಲ? ಇದು ನಮ್ಮಮ್ಮ ಅವರಮ್ಮ. ನಾನು ಊರಿಗೆ ಹೋಗಿದ್ದಾಗ, ಅಂದರೆ ಹಳೆ ಸೀರೆ ಅಲ್ವಾ, ಹೆಂಗೆ ಇದ್ರು ಇನ್ಕಲ್ ಸೀರೆ ಅಲ್ವಾ ಇಲ್ಲಿ ಯೂಸ್ ಮಾಡೋದು. ಸೊ ಹಾಗೆ ಊರಿಗೆ ಹೋಗಿದ್ದಾಗ ಅಲ್ಲೊಂದು 2 ಸೀರೆ ಹಾಗೆ ಇತ್ತು. ಒಂದು ತುಂಬ ಚೆನ್ನಾಗಿತ್ತು, ಇನ್ನೊಂದು ಈ ಥರ ಇತ್ತು. ಸೊ ಅಜ್ಜಿ ಅಂತೂ ಯೂಸ್ ಮಾಡಲ್ಲ, ಸೊ ನಾನು ಯೂಸ್ ಮಾಡೋಣ ಅಂತ ತಗೊಂಡು ಬಂದೆ. ಇದು ಮತ್ತೆ ಇನ್ನೊಂದಿದೆ, ಪರ್ಪಲ್ ಕಲರ್ ಇದೆ, ಅದು ಒಂದ್ಸತಿ ಹಾಕೊಂಡಿದ್ದೆ. ಅದ್ರ ಬ್ಲೌಸ್ ಎಲ್ಲ ಇವರೇ ಸ್ಟಿಚ್ ಮಾಡಿಕೊಟ್ರು, ಅದನ್ನೊಂದ್ಸತಿ ಹಾಕೊಂಡಿದ್ದೆ. ಆ್ಯಂಡ್ ಈ ಒಂದು ಸೀರೆ ಹಾಕೊಂಡಿದ್ದೆ. ಅಂದ್ರೆ ಹೇಗೆ ಈಗ ಎಷ್ಟು ಸೀರೆಗಳನ್ನ ತಗೊಂಡಿದ್ದೀರಾ ಹಾಗಾದ್ರೆ ನಿಮಗೆ? ನಾನು ತಗೊಂಡಿದ್ದು ಅಂದರೆ ಇನ್ನೊಂದಿದೆ ಮೆರೂನ್ ಕಲರ್ ಸೀರೆ. ಸೊ ಅದನ್ನು ನಾನೇ ತಗೊಂಡಿದ್ದು. ಅದು ಬಿಟ್ಟರೆ ಇನ್ನೆಲ್ಲ ಇವರೇ ಕೊಟ್ಟಿರೋದು. ಇದು ಮತ್ತೆ ಇನ್ನೊಂದು ಪರ್ಪಲ್ ಹೇಳಿದ್ನಲ್ಲ, ಅದು ಅಜ್ಜಿ ಕೊಡ್ಸಿದ್ದು. ಇನ್ನು ಉಳಿದಿದ್ದೆಲ್ಲ ಇವರೇ ಕೊಟ್ಟಿರೋದು. ಈಗ ಮಂಗಳೂರು ಕಡೆ ಭಾಗದ ಅನನ್ಯ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದಾಗ ಯಾವಾಗಾದ್ರೂ ಹೋಗಿದ್ದೀರಾ ಸೀರಿಯಲ್? ಸವದತ್ತಿ ಟೆಂಪಲ್ಗೆ ಹೋಗಿದ್ದೆ. ಸೊ ಅದೊಂದು 4 months ಬ್ಯಾಕ್ ಏನೋ ಹೋಗಿದ್ದೆ. ಆವಾಗ ಅಲ್ಲಿ ಹೋದಾಗ ಎಲ್ಲ ಕಡೆ ಹೋದಾಗ ನಮ್ಮ ಬೋರ್ಡ್ಸ್ ಇತ್ತು, ಉದೋದಶ್ರೀ ರೇಣುಕಾ ಯಲ್ಲಮ್ಮ ಸೀರಿಯಲ್ದು ಅಂತ. ಅದು ನಮ್ಗಿಂತ ಮುಂಚೆ ಮಾಡಿದಾರಲ್ಲ ಅವ್ರದ್ದು ಇತ್ತು. ಹಾಗೆ ಮುಂದೆ ಹೋಗ್ತಾ ಬಂದಾಗ ನಮ್ದು ಕಾಣಿಸ್ಕೊಳ್ತು. ನಾನು ಅಲ್ಲಿ ಫೋಟೋ ತಗೊಂಡು ಅದನ್ನೇ ನೋಡ್ತಾ ನಿಂತ್ಕೊಂಡಾಗ ಅಲ್ಲಿ ಇರೋರೆಲ್ಲ ಇದು ನೀವೇನಾ ಅಂತ ಕೇಳ್ತಾ ಇದ್ರು. ಹೌದು ಅಂತ ಹೇಳಿದಾಗ ಅವ್ರು ಬಂದು ಮಾತಾಡ್ಸಿದ್ದು, ಫೋಟೋಸ್ ಎಲ್ಲ ತಗೊಂಡ್ರು. ಅದ್ರಲ್ಲಿ ತುಂಬಾ ಏಜ್ ಆಗಿರೋರೆಲ್ಲ ಜಮದಗ್ನಿ ಮನೆ ಹತ್ರ ಹೋದಾಗ ಅವರೆಲ್ಲ ಈ ಸೀರಿಯಲ್ ನೋಡ್ತಾರಲ್ಲ, ಅವ್ರು ನೋಡಿದಾಗ ನೀವು ಈ ಉದೋದ ರೇಣುಕಾಲಮ್ಮದಲ್ಲಿ ಎಲ್ಲಮ್ಮ ಮಾಡೋರಲ್ವಾ ಅಂತೆಲ್ಲ ಕೇಳ್ತಾ ಇದ್ರು. ಹಾಗೆ ಅಲ್ಲಿ ಮುಗಿದ್ಮೇಲೆ ನಾವೊಂದು ಅಂದ್ರೆ ಸ್ಕೂಲ್ಗೆ ಹೋದ್ವಿ. ಆ ಒಂದು ಸ್ಕೂಲಲ್ಲಿ ಚಿಕ್ಕ ಮಕ್ಕಳೆಲ್ಲ ನನ್ನ ನೋಡ್ತಿದ್ದಾಗೆ ನೀವು ಎಲ್ಲಮ್ಮ ಅಲ್ಲ ಅಂತ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಆವಾಗ ಸೊ ಅಲ್ಲಿ ಗೊತ್ತಾಯ್ತು ಅಂದ್ರೆ ನಮ್ಮ ಈ ಕಡೆಕ್ಕಿಂತ ಹೆಚ್ಚಾಗಿ ಆ ಕಡೆ ತುಂಬಾ ಜನ ನೋಡ್ತಾರೆ ನಮ್ಮ ಸೀರಿಯಲ್ನ. ಅವರೆಲ್ಲ ಪ್ರತಿ ಸತಿ ನಿಮ್ ಸೀರಿಯಲ್ ಬಂದಾಗ ಓದೋದನ್ನ ಬಿಟ್ಬಿಟ್ಟು ನಾವು ಅದನ್ನೇ ನೋಡ್ತೀವಕ್ಕ ಅಂತ ಹೇಳೋರು. ಅವ್ರ ಜೊತೆ ಎಲ್ಲ ಫೋಟೋಸ್ ತಗೊಂಡು ಆಮೇಲೆ ಅವ್ರ ಜೊತೆ ಮಾತಾಡ್ಕೊಂಡು ಅದಾದ್ಮೇಲೆ ನಾನು ಇದು ಬಂದೆ. ದಿನ ನೈಟ್ ಒಂದು ಹೊರಟ್ಬಿಟ್ಟು ಬೆಳಿಗ್ಗೆ ಬಂದು ಶೂಟಿಂಗ್ ಸ್ಟಾರ್ಟ್. ಒಂದಿನ ಲೈಕ್ ಬ್ರೇಕ್ ಇರ್ಲಿಲ್ಲ. ಈ ಶೂಟಿಂಗ್ ಮುಗಿಸ್ಕೊಂಡ್ವಿ, ಸವದತ್ತಿಗೆ ಹೋದ್ವಿ. ಅಲ್ಲಿ ಹೋಗಿ ಒಂದಿನ ಅಲ್ಲೇ ಇದ್ದು ನೆಕ್ಸ್ಟ್ ನೈಟ್ ಹೊರಟ್ವಿ, ಬೆಳಿಗ್ಗೆ ಅಲ್ಲಿ ರೀಚ್ ಆದ್ವಿ, ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ. ಈಗ ಅಂದ್ರೆ ನೀವು ಮಂಗಳೂರು ಕಡೆ ಆಗಿರೋದ್ರಿಂದ ಎಲ್ಲಮ್ಮನ ಬಗ್ಗೆ ಅಷ್ಟಾಗಿ ಗೊತ್ತಿರಲ್ಲ. ಸೊ ನೀವು ಉತ್ತರ ಕರ್ನಾಟಕ ಭಾಗಕ್ಕೆಲ್ಲ ಹೋಗಿ ಬಂದಾದ್ಮೇಲೆ ಎಲ್ಲಮ್ಮನ ಬಗ್ಗೆ ತಿಳ್ಕೊಂಡಿರ್ತೀರಾ ಸೀರಿಯಲ್ ಮಾಡ್ಬೇಕಾದ್ರೆ ಸ್ಟೋರಿ ಬಗ್ಗೆ ಅಂತ. ಈಗ ಎಲ್ಲಮ್ಮ ತಾಯಿ ಬಗ್ಗೆ ಯಾವ ತರ ಭಕ್ತಿ ಇದೆ, ಏನ್ ಅನ್ನಿಸ್ತಿದೆ? ಆಕ್ಚುಲಿ ಎಲ್ಲಮ್ಮ ತಾಯಿ ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ತಾಯಿ. ನಾನು ಕೇಳಿದಾಗ ನಮ್ಮಮ್ಮ ನಂಗೆ ಸ್ಟಾರ್ಟಿಂಗ್ ಹೇಳಿದಾಗ ತುಂಬಾ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ತುಂಬಾ ಎಲ್ಲಮ್ಮ ತಾಯಿನೇ ಪೂಜೆ ಮಾಡೋದು. ಅದ್ರ ಹಿಸ್ಟ್ರಿ ಹೇಳಿದ್ರು ಅಮ್ಮ. ಅಂದ್ರೆ ಜಮದಗ್ನಿ ತಲೆ ಮತ್ತೆ ದೇಹ ಕಡ್ದ್ಬಿಟ್ಟು ಆಮೇಲೆ ನೆಕ್ಸ್ಟ್ ತಲೆನ ದೇಹಗೆ ಜೋಡ್ಸೋದು ಅಂತ. ಸೊ ಆ ಕತೆ ಕೇಳಿದಾಗ ನಾರ್ಮಲ್ ಅಂತ ಅನ್ನಿಸ್ಲಿಲ್ಲ, ತುಂಬಾ ಡಿವೈನ್ ಪವರ್ ಇದೆ ಇದಕ್ಕೆ ಅಂತ ಅನ್ನಿಸ್ತು. ಅಂಡ್ ಅದೇ ಪಾತ್ರ ನಾನ್ ಮಾಡ್ತಿದ್ದೀನಿ ಅಂದಾಗ ನನ್ಗೆ ತುಂಬಾ ಇಲ್ಲದೆ ಇರೋ ಖುಷಿ. ಯಾಕಂದ್ರೆ ಅಂತ ಪಾತ್ರಗಳು ಸಿಗೋದು ಅಪರೂಪ. ಅದ್ರಲ್ಲೂ ಒಂದ್ ದೇವಿ ಪಾತ್ರ ಮಾಡ್ತಿದೀನಿ ಅಂದ್ರೆ ಒಂದ್ ಅದೃಷ್ಟ ಇರ್ಬೇಕು. ಬಟ್ ಐ ಗಾಟ್ ದಟ್. ಅದಕ್ಕೆ ನಾನು ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ. ಅಂಡ್ ಇದಕ್ಕೆಲ್ಲ ನನ್ಗೆ ಒಂದ್ ಅದು 10th ಅಲ್ಲಿ ಇರ್ಬೇಕಾದ್ರೆ ಬಂದಿದ್ದು. 10th ತುಂಬಾ ಪ್ರೆಷರ್, ಬೋರ್ಡ್ ಎಕ್ಸಾಮ್ ಇರುತ್ತೆ, ಪ್ರತಿದಿನ ಸ್ಕೂಲ್ಗೆ ಅಟೆಂಡ್ ಮಾಡ್ಬೇಕು. ಇದೆಲ್ಲ ಇದ್ದಾಗ ನಂಗೆ ಅಪ್ಪ ಅಮ್ಮ ಸಪೋರ್ಟ್ ಆಗಿ ನಿಂತು ನಿನ್ ಕೈಯಲ್ಲಿ ಆಗುತ್ತೆ ಮಾಡು ಅಂತ ಹೇಳಿದ್ರು. ಅಪ್ಪ ಮತ್ತೆ ಅಮ್ಮ ಇಬ್ರು ತುಂಬಾ ಸಪೋರ್ಟ್ ಮಾಡಿದ್ರು. ನಂಗೆ ಅಮ್ಮ ಇದು ಹಿಸ್ಟ್ರಿ ಎಲ್ಲ ಹೇಳ್ದಾಗ ನೀನ್ ಮಾಡ್ತೀಯ ಇಲ್ವಾ ಅಂತ ಕೇಳಿದಾಗ ಅಮ್ಮ 10th ಅಂತ ಹೇಳಿದ ಅಪ್ಪನೇ ಮುಂದೆ ನಿಂತ್ಬಿಟ್ಟು ಏನೂ ಆಗಲ್ಲ ಮಾಡು ಅಂತ ಹೇಳಿದ್ರು. ಅಮ್ಮನೂ ಸಪೋರ್ಟ್ ಮಾಡಿದ್ರು. ನಾನ್ ನಿನ್ ಜೊತೆ ಇರ್ತೀನಿ. ಮತ್ತೆ ಅಮ್ಮ ಹೇಗಿದ್ರು ನಂಗೆ ಇಲ್ಲಿ ಸೆಟ್ಟಲ್ ಬಂದಾಗ ಏನೋ ಗೊತ್ತಿಲ್ಲ ಅಂತಾಗ, ಅಂದ್ರೆ ಸ್ಕೂಲ್ ಎಜುಕೇಶನ್ ಗೊತ್ತಿಲ್ಲ ಅಂದಾಗ ಅವರೇ ತುಂಬಾ ಹೆಲ್ಪ್ ಮಾಡಿದ್ರು ನಂಗೆ. ಸೊ ಅಪ್ಪನೂ ತುಂಬಾ ಸಪೋರ್ಟ್ ಮಾಡಿದ್ರು, ಅಮ್ಮನೂ ಸಪೋರ್ಟ್ ಮಾಡಿದ್ರು. ಅದರಿಂದ ನಂಗೆ 10th ಅಷ್ಟು ಕಷ್ಟ ಆಗ್ಲಿಲ್ಲ. ಅಂಡ್ ಬಟ್ ಹೆಂಗಿದ್ರೆ ಒಂದು ಆಪ್ಷನ್ ಬಂತು ಅಲ್ಲಿ, ನಿಂಗೆ ಶೂಟಿಂಗ್ ಬೇಕು ಅಂದ್ರೆ ಸ್ಕೂಲ್ ಬಿಡು, ಸ್ಕೂಲ್ ಬೇಕು ಅಂದ್ರೆ ಶೂಟಿಂಗ್ ಮಾಡು ಅಂತ. ಸ್ಕೂಲ್ ಬೇಕು ಅಂದ್ರೆ
ಶೂಟಿಂಗ್ ಬಿಡಬೇಕು, ಶೂಟಿಂಗ್ ಬೇಕು ಅಂದರೆ ಸ್ಕೂಲ್ ಬಿಡು ಅಂತ. ಈ ಒಂದು ಟಾಪಿಕ್ ಬಂದಾಗ ಅಪ್ಪ ಅಮ್ಮನೇ ಮುಂದೆ ನಿಂತ್ಬಿಟ್ಟು ನೀನು ಶೂಟಿಂಗ್ ಮಾಡು, ನಾವು ಬೇರೆ ಸ್ಕೂಲ್ಗೆ ನಿನ್ನ ಸೇರಿಸ್ತೀವಿ, ನಿಂಗೆ ಕಷ್ಟ ಆಗಬಾರ್ದು ಅನ್ನೋ ಥರ ನಾವು ಇದು ಮಾಡ್ತೀವಿ ಅಂತ ಹೇಳಿ ಅವ್ರು ಇನ್ನೊಂದು ಸ್ಕೂಲಿಗೆ ಸೇರಿಸಿ ಅಲ್ಲಿ ಆ ಸ್ಕೂಲವ್ರು ನಂಗೆ ಸಪೋರ್ಟ್ ಮಾಡಿದ್ರು. ಸೊ ಅದರಿಂದ ನಂಗೆ 10th ಅಂದರೆ ನಂಗೆ ಶೂಟಿಂಗು ಕಷ್ಟ ಆಗಲಿಲ್ಲ, ಎಜುಕೇಷನು ಕಷ್ಟ ಆಗಲಿಲ್ಲ, ಎಲ್ಲ ಕಡೆಯಿಂದನೂ ತುಂಬ ಸಪೋರ್ಟ್ ಇತ್ತು. ಅದರಲ್ಲೂ ಅಪ್ಪ ಅಮ್ಮ ನನಗೆ ನೆಕ್ಸ್ಟ್ ಹಾಗೆ ಬೋರ್ಡ್ ಎಕ್ಸಾಮ್ ಬಂದಾಗಲೂ ಇಲ್ಲಿ ಶೂಟಿಂಗ್ ನಡೀತಾ, ಅವಾಗ ನಮ್ಮ ಮದುವೆ ಸೀನು. ಆವಾಗ ಈ ಬೋರ್ಡ್ ಎಕ್ಸಾಮ್ ಮುಗಿಸ್ಕೊಂಡು ಬಂದು ಇಲ್ಲಿ ಶೂಟ್ ಮಾಡಿದ್ದು ಇದೆ. ಅವಾಗ ಅಪ್ಪ ಅಮ್ಮ ಇಬ್ರು ಮುಂದೆ ನಿಂತು ಏನೂ ಆಗಲ್ಲ, ನಾವು ನಿಂಗೆ ಹೇಳ್ಕೊಡ್ತೀವಿ ಅಂತ ಎಷ್ಟೋ ಹೇಳ್ಕೊಟ್ಟು 10th ಅಲ್ಲಿ 92% ಬಂತು. ಸೊ ಅದಾದ್ಮೇಲೆ ಈಗ ಕಾಲೇಜ್, ಸೊ ಅದು ಬ್ಯಾಂಗ್ಳೂರಲ್ಲೇ ಇವಾಗ ಓದ್ತಾ ಇದ್ದೀನಿ. ಸೊ ಕಾಲೇಜಲ್ಲಿ ಅಷ್ಟು ಏನು ಇದಾಗಲಿಲ್ಲ, ಅವರು ತುಂಬ ಸಪೋರ್ಟ್ ಮಾಡಿದ್ರು. ನಾನು ಸರಿ ಶೂಟಿಂಗ್ ಇದೆ 1 ತಿಂಗಳು ಹೋಗೋ ಶೂಟಿಂಗ್ ಪರವಾಗಿಲ್ಲ ಅಂತ ಹೇಳ್ತಾರೆ. ಸೊ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಈಗ ಸೆಕೆಂಡ್ ಪಿ ಯು, ಫಸ್ಟ್ ಪಿ ಯು. ಈಗ ಫಸ್ಟ್ ಪಿ ಯು. ಯಾ ಹೇಗೆ ಅದೇ ಯಾವುದು ಕಾಂಬಿನೇಷನ್? ನಂಗೆ ಕಾಮರ್ಸ್ ತೊಗೊಂಡೆ SCBಗೆ. ಈಗ ಶೂಟಿಂಗು ಅದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹಾಂ, ಬ್ಯಾಲೆನ್ಸ್ ಮಾಡ್ತೀನಿ. ನನಗೆ ಅಂದರೆ ಕಾಲೇಜವರು ಸಪೋರ್ಟ್ ಮಾಡೋದ್ರಿಂದ ನಂಗೆ ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಮತ್ತು ನಂಗೆಲ್ಲೋ ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲದೆ ಇರೋದನ್ನ ಅಮ್ಮನೂ ಹೇಳ್ಕೊಡ್ತಾರೆ. ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಕಾಮರ್ಸ್ ಅಂದರೆ ಅದು ಈಸಿ ಅಲ್ಲ. ಸೊ ಅಮ್ಮ ಹೇಳೋರು, ನೀನು ಸೈನ್ಸ್ ತೊಗೊಂಡೆ ನಾನೇ ನಿಂಗೆಲ್ಲ ಹೇಳ್ಕೊಡ್ತಿದ್ದೆ, ನಿಂಗೆ ಕಾಲೇಜ್ ಹೋಗೋ ಅವಶ್ಯಕತೆನೇ ಇಲ್ಲ, ಕರೆಸ್ಪಾಂಡಿಂಗ್ ತೊಗೋಬೋದು ಅಂತ ಹೇಳ್ತಿದ್ರು. ಬಿಕಾಸ್ ನಮ್ಮಮ್ಮ ಸೈನ್ಸ್ ಓದಿದ್ದು. ನಾನು ಅದಕ್ಕೆ ಇಲ್ಲ ಕಾಮರ್ಸ್ ತೊಗೊಳ್ಳೋಣ ಅಂತ ನಾನು ಡಿಸೈಡ್ ಮಾಡಿ ಕಾಮರ್ಸ್ ಇದು ಬಂದಾಗ ಅವ್ರಿಗೆ ಗೊತ್ತಿರೋಷ್ಟು ನನಗೆ ಹೇಳ್ಕೊಟ್ರು. ಇವಾಗ ನೆಕ್ಸ್ಟ್ ವೀಕಿಂದ ಟೆಸ್ಟ್ ಇದೆ. ಸೊ ಇವಾಗ ಕುತ್ಕೊಂಡು ಓದ್ತಾ ಇದ್ದೆ. ಆ್ಯಂಡ್ ಇಲ್ಲೂ ಅಷ್ಟೇ, ನಮ್ಮ ಸೆಟ್ಟಲ್ಲೂ ಅಷ್ಟೇ ಕೆಲವೊಬ್ರು ಕಾಮರ್ಸ್ ತೊಗೊಂಡಿರೋರೇ ಇದ್ದಾರೆ. ಮಹತಿ ಅಕ್ಕನೂ ಅಷ್ಟೇ, ಅವರು ಕೆಲವೊಂದ್ಸತಿ 10th ಅಲ್ಲಿ ಇರ್ಬೇಕಾದ್ರೆ ನನಗೆ ಅವರು ಸ್ವಲ್ಪ ಹೇಳ್ಕೊಟ್ಟಿದ್ರು. ಸೊ ನನಗೆ ಇವಾಗ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ, ಎಲ್ಲ ಕಡೆನೂ ಸಪೋರ್ಟ್ ಇರೋದ್ರಿಂದ ಈಸಿ.